ಮನೆಗೆ ಮೊದಲು ಕಾಲಿಟ್ಟಿದ್ದು ನೀವು. ಆ ಬಳೆಗಳನ್ನ ನಿಮಗೆ ಕೊಡಬೇಕು, ಅದು ನಿಮ್ಮ ಹಕ್ಕು. ಇಲ್ಲ, ಈ ಮನೆ ಹಿರಿ ಸೊಸೆ ನಾನು, ಆ ಬಳೆಗಳನ್ನ ನನಗೆ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ತಾತಮ್ಮ ಆ ಬಳೆಗಳನ್ನ ಲಚ್ಚಿಗೆ ಕೊಟ್ಟು ನನಗೂ ನಿನಗೂ ಅವಮಾನ ಮಾಡಿಬಿಟ್ರು. ಕೊಡ್ಲಿ ಬಿಡೆ, ಯಾರು ಕೊಡ್ತಾರೆ? ಲಚ್ಚಿಗೆ ತಾನೆ. ಲಚ್ಚಿ ಕೊನೆ ಗಂಟ ಈ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋಳು. ಲಕ್ಷ್ಮಿನೇ ಈ ಮನೆಯಾಗಿರ್ತಾಳೆ ಅಂದಮೇಲೆ ಲಕ್ಷ್ಮಿ ಕೊಟ್ಟಿರೋ ಬಾಳೆನೂ ಇರ್ತತಾನೆ. ಅದಕ್ಕೆ ಯಾಕೆ ನೀ ಕೋಪ ಮಾಡ್ಕೊಂಡ್ಯಾ? ಪೂಜಾರರು ಪೂಜೆಗೆ ಬಿಡಿ ಹೂ ಬೇಕು ಅಂದ್ರಲ್ಲ, ಈಸ್ಕೊಂಬರಮ್ಮ ನಡಿ. ಬತ್ತವ್ರಂತೆ ಕಣತ್ತೆ. 30ಗೆ ಇನ್ನೂ ಟೈಮ್ ಐತೆ. ಅಲ್ಲ, ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಾಗೈತೆ, ಬರ್ದೇ ಹೋಯ್ತಾರೆ. ಅದ್ ಸರಿ ಕಣತೆ, ಬಿಡಿ ಹೂ ಮಾಡಕ್ ಹೇಳಿದ್ನಲ್ಲ, ಎಲ್ಲಿ? ಈಗ ಗೌರಿ ಮಾಡ್ತಾವಳಲ್ಲ, ಇಲ್ಲ ಕುಂತ್ಕೊಂಡು ಈಗ ಮಾಡ್ತಾವಳ. ಅತ್ತೆ, ನೀನು ಲಚ್ಚಿ ಜೊತೆನೇ ಇರು. 30 ಟೈಮ್ಗೆ ಹೇಳ್ ಕಳಿಸ್ತೀನಿ, ಕರ್ಕೊಂಬರು ಅಂತೆ. ಬಾರಿ. ಸರಿ, ನಾ ಇಲ್ಲೇ ಇರ್ತೀನಿ. ಅವ್ರು ಬಂದ್ ಕೂಡಲೇ ಹೇಳ್ ಕಳ್ಸು. ಅತ್ತಮ್ಮ, ತಾತಮ್ಮನು ಮೊಮ್ಮಗಳು ಸಂಜೆ ಗಂಟ ಅಲ್ಲ, ಸಾಯೋ ತನಕಕ್ಕಾದ್ರೂ ಯಾರು ಬರಕ್ಕಿಲ್ಲ. ಏಯ್ ಬಾಯ್ ಮುಚ್ಚೆ. ಅಲ್ಲ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಕಳ್ಸ್ಕೊಟ್ಟೆ ಇಲ್ವ ನಿಂಗೆ? ಎಲ್ಲರೂ ಕೇಳಿಸ್ಕೊಳಂಗೆ ಮಾತಾಡ್ತಿಯಲ್ಲ. ಯಾರ ಕಿವಿಗಾದ್ರೂ ಬಿದ್ರಿ ಏನೇ ಗತಿ? ಆಮೇಲೆ ಅಟ್ಟಯ್ಯ ಏನಾರು ಹೆಚ್ಚು ಕಮ್ಮಿ ಆದ್ರೆ ತಮ್ಮಯ್ಯ ನಮ್ಮಿಬ್ಬರನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಪ್ರಾಣ ತೆಗೆದುಬಿಡ್ತಾನೆ. ನಾವು ಅನ್ಕೊಂಡಂಗೆ ಲಚ್ಚಿ ಕುತ್ತಿಗೆ 3 ಗಂಟೆ ಬೀಳೋ ಗಂಟ ಬಾಯಿ ಮುಚ್ಕೊಂಡಿರು. ನಡಿ. ಚಂದನ್, ಪಾರ್ವತಿಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತು. ಆದ್ರೂ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತನೂ ನಿನಗೆ ಗೊತ್ತು. ಅವಳು ಹೋಗ್ಬಾರ್ದು ಅಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ. ಅವಳು ಬದಲು ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು. ನೀನ್ ಹೋಗದೇ ಇದ್ರೆ ಅವಳಂತೂ ಖಂಡಿತ ಹೋಗ್ತಾಳಪ್ಪ. ತಾತ, ವಿಶ್ವಾಸ ನಂಬಿಕೆ ಇಲ್ದಿರೋ ಪೂಜೆನ ದೇವ್ರು ಮೆಚ್ತಾನ? ನೀನೇ ಹೇಳು. ಚಂದನ್, ಅಮ್ಮನ ಹರಕೆನ ನೀನ್ ತೀರಿಸ್ತಾ ಇಲ್ಲಪ್ಪ. ನಿನ್ನ ಮೂಲಕ ಅಮ್ಮನ ಹರಕೆ ತೀರುತ್ತೆ. ಇದರಿಂದ ಅವಳು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ನಿನಗೆ ಒಳ್ಳೇದಾಗಬೇಕು, ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆ ದೇವರನ್ನು ಬೇಡ್ಕೊಳ್ಳೋಕ್ಕೆ ಪಾರ್ವತಿ ಹತ್ತದೇ ಇರೋ ಬೆಟ್ಟ ಇಲ್ಲ, ಇಳಿದೇ ಇರೋ ಕಣಿವೆ ಇಲ್ಲ, ಕೈ ಮುಗಿದೇ ಇರೋ ದೇವರೇ ಇಲ್ಲಪ್ಪ. ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋ ಆ ನಿನ್ನ ತಾಯಿಗೆ ಅವಳಿಗೋಸ್ಕರ ಒಂದು ಸಣ್ಣ ಸಹಾಯ ಮಾಡೋಕ್ಕಾಗಲ್ವೇನೋ? ಬೇಡ ಬಿಡಿ ಮಾವ, ಅಷ್ಟೊಂದು ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ. ನನಗೇನೂ ಆಗಿಲ್ಲ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ನಾನೇ ಹೋಗ್ಬಿಟ್ಟು ಬರ್ತೀನಿ. ಚಂದನ್, ದೇವಸ್ಥಾನ ಏನು ದೂರ ಇಲ್ಲ, ಕಾರಲ್ಲಿ ತಾನೇ ಹೋಗೋದು. ಬೇಕಾದ್ರೆ ಜೊತೆಲಿ ನಾನು ಬರ್ತೀನಿ, ಬಾ. ರಾಮು, ನೀನೇನು ಹೋಗೋದು ಬೇಕಾಗಿಲ್ಲ. ಅಮ್ಮ ನಿನ್ನೆಲ್ಲೋ ಕೆಲಸದ ಮೇಲೆ ಹೊರಗಡೆ ಕಳಿಸ್ಬೇಕು ಅಂತ ಇತ್ತು. ಚಂದು, ಒಂದು ಕೆಲಸ ಮಾಡು, ನೀನು ದೇವಸ್ಥಾನಕ್ಕೆ ಹೋಗೋದಾದ್ರೆ ಗೊಂಬೆನೂ ನಿನ್ನ ಜೊತೆ ಕರ್ಕೊಂಡು ಹೋಗು. ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ಆ ದೇವ್ರು ನಿಮ್ಗಳ ಜೊತೆ ಸೇರ್ಕೊಂಡು ನನ್ನ ದೇವಸ್ಥಾನಕ್ಕೆ ಕರ್ಕೊಳ್ಳೋ ಸ್ಕೆಚ್ ಹಾಕಿರಾಗಿದೆ. ಸರಿನಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಏನು ಮಾಡಬೇಕು, ಏನು ಕೊಡಬೇಕು ಅದೆಲ್ಲ ಸ್ವಲ್ಪ ಹೇಳು. 10 ನಿಮಿಷದಲ್ಲಿ ರೆಡಿ ಆಗ್ತೀನಿ. ಓಕೆ ಚಂದು, ನೀನು ಬೇಗ ರೆಡಿ ಆಗು. ನಾನು ಗೊಂಬೆಗೆ ಕಾಲ್ ಮಾಡಿ ಅವಳಿಗೂ ರೆಡಿ ಆಗಿರೋದಕ್ಕೆ ಹೇಳ್ತೀನಿ. ಆನ್ ದಿ ವೇ ಹೋಗ್ತಾ ಅವಳನ್ನ ಪಿಕ್ ಮಾಡು. ಓಕೆ ರಾಮು, ಅಮ್ಮ ಕೆಲಸ ಹೇಳ್ತಾರೆ, ಬಾ. ಸರಿ ಚಿಕ್ಕತ್ತೆ. ಮಾವ, ಗೊಂಬೆ ಸುಜಾತ, ನೀ ಏನೋ ಹೇಳ. ನಮ್ ಲಚ್ಚಿ ಸುಂದ್ರಿ ಅಲ್ವಾ, ಚೆನ್ನಾಗಿ ಕಾಣ್ತಾಳೆ. ಅಟ್ಟಿಲ್ದಿ ಹೇಳವ್ರ ಬೆರಕೆ ಸೊಪ್ಪಿನ ಸಾರು ಚಂದ, ಬೆರಕೆ ಹುಟ್ಟಿದ ಮಕ್ಕಳು ಚಂದ ಅಂತ. ಅಂತೂ ನನ್ನ ತಮ್ಮಯ್ಯ ಅದೃಷ್ಟವಂತ ಬಿಡು, ಅಂತ ತ್ರಿಪುರ ಸುಂದ್ರಿನ ಮದುವೆ ಮಾಡ್ಕೊತಾವನೆ. ಅತ್ತಮ್ಮ, ನೀ ಹೇಳಿದ್ದಾನೆ ಬಿಡು. ಏನ್ಲ ಮಗ? ಎಲ್ಲ ತಯಾರಾಗದ್ರೆ ಪುರೋಹಿತರು ಹೇಳ್ದಂಗೆ ಹುಡುಗಿಯೇ ಕರ್ಕ ಬರ್ಬೇಕು. ಆಟೇ ಕೆಲಸ ಬಾಕಿ ಇರೋದು. ಸುಜಾತ,
ನಿನ್ಗಾಗ್ಲೇ ಒಂದು ಚೀಲ ಕೊಟ್ಟಲ್ಲ, ಎತ್ಕೊಂಬ ಹೋಗು. ಇರವ ತರ್ತೀನಿ. ಲೋ ಬಸವ, ಒತ್ತಾರೆಯಿಂದ 1000 ಸರಿ ಕೇಳದೆ ಕಣ್ಲ ಮುಲ್ಕಿ, ಗಂಡಿನ ಕಡೆಯವ್ರು ಬರ್ಲಿಲ್ವಾ ಗಂಡನ ಕಡೆಯವ್ರು ಬರ್ಲಿಲ್ವಾ ಅಂತ. ನಾನು ಏನೇನೋ ಹೇಳಿ ಸಂಭಾಳಿಸಿವ್ನಿ. ಏನು ಸಮಸ್ಯೆ ಆಯಕಿಲ್ಲ ಬಿಡವ. ನೋಡು, ಮುಹೂರ್ತ ಟೈಮ್ಗೆ ತಾಳಿ ಕಟ್ಸೋದು, ಆಮ್ಯಾಕೆ ಜನಗಳನ್ನ ಊಟ ಕಳ್ಸೋದು ಆಟಯ್ಯ. ಇಲ್ಲಿ ಗಂಟ ನಾವು ಅನ್ಕೊಂಡಂಗೆ ಆಗದೆ ಕಣ್ಲ. ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾವು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗಕ್ಕಿಲ್ವಾ? ಹಂಗೇನು ಆಗಕ್ಕಿಲ್ಲ ಬಿಡವ. ಅದೇನು ಆಗ್ಬಾರ್ದು ಅಂತಾನೆ ನಾನೆಲ್ಲ ಏರ್ಪಾಡು ಮಾಡಿವ್ನಿ. ನಮ್ ಜನನ ಎಲ್ಲ ಆಯಕಟ್ಟಿನ ಜಾಗದಾಗೂ ನಿಲ್ಸೀವ್ನಿ. ಯಾವನಾರ ತುಟಕ್ ಪಿಟಕ್ ಅಂದ್ರೆ ತಗೊಂಡು ಹೋಯ್ತಿರೋದಯ್ಯ. ನೀನ್ ಯಾಕೆ ಚಿಂತೆ ಮಾಡಿಯಾ? ಓಲೆ ಬಿಡ್ಲ, ಅದಕ್ಕೆ ಯಾಕೆ ಕಿರ್ಚಾಡಿಯ? ಲೋ ಬಸವ, ಇದನ್ನ ತಗೊಂಡೋಗಿ ಮದ್ವೆ ಗಂಡು ಕೊಡ್ಲಾ? ವರ ಹಾಕಳ ಬಟ್ಟೆ. ಮದ್ವೆ ಗಂಡೆ ಮಾವಂಗೆ ಹೊಸಿ ಮೆತ್ತ ಮಾತಾಡ್ಲಾ? ತಮ್ಮ ಇದು ತಗೊಂಡೋಗಿ ಕೊಡು, ಇದನ್ನ ಹಾಕೊಂಡು ತಯಾರಾಗಕ್ ಹೇಳು. ಹುಷಾರು ಕಡ್ಲಾ, ಏನಾರು ಗಲಾಟೆ ಮಾಡ್ಬಿಟ್ಟಿಯಾ? ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡವ. ನಮಸ್ಕಾರ ಗೌಡ್ರೆ. ಏನು ಲಗ್ನನ ಭರ್ಜರಿಯಾಗೆ ಮಾಡ್ತಾ ಇವ್ರಿ? ಮಾಡ್ಲೇಬೇಕಲ್ಲಪ್ಪ, ಭಗವಂತ ಕೊಟ್ಟವನೇ ಮಾಡ್ತಾ ಇವನಿ. ಇದು ನನ್ನ ಕರ್ತವ್ಯ, ಮೇಲಾಗಿ ಜವಾಬ್ದಾರಿ ಕೂಡ. ಗೌಡ್ರೆ, ಇಂಥ ಕಾಲದಾಗೆ ನಿಮ್ಮಂತವ್ರು ಸಿಕ್ಕೋದು ಸಾನೆ ಕಷ್ಟ ಐತೆ ನೋಡಿ. ಅದು ಅಲ್ದೆ ನಿಮ್ಮ ಮಕ್ಕಳು ಹೊಟ್ಟೆ ಒಳಗೆ ಹುಟ್ಟಿರೋ ಮಗಳು ಅಲ್ದೇ ಹೋದ್ರು ಯಾವತ್ತೂ ಮನಸ್ನ ಮಡಿಕಂದೆಯ ಇಷ್ಟೊಂದು ಅದ್ದೂರಿಯಾಗಿ ಲಗ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮದು ದೊಡ್ಡ ಗುಣ ಗೌಡ್ರೆ, ದೊಡ್ಡ ಗುಣ. ಹೌದು, ಮಾಡ್ಲೇಬೇಕಲ್ಲ. ಇಲ್ಲದೆ ಹೋದ್ರೆ ಊರಿನ ಜನಗಳು ನಾಲ್ಗೆ ಹೆದರ್ಕೋಬೇಕಲ್ಲಪ್ಪ. ಯಾರಿಗೆ ಹೆದರ್ಕೊಳ್ಳದೆ ಹೋದ್ರು ನಾನು ಜನಗಳ ಮಧ್ಯೆ ಕೆಲಸ ಮಾಡೋ ಮನ್ಸ. ಜನಗಳು ಏನಂತಾರಂತ ಯೋಚನೆ ಮಾಡ್ಬೇಕಲ್ವಾ? ನಮ್ ಜನಗಳ ಬಾಯಿಗೆ ಒಸಿ ಏನಾರ ಸಿಕ್ಕರೆ ಸಾಕು, ಹಂಗೆ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಮಾವಯ್ಯ, ಒಂದ್ ನಿಮಿಷ ಈ ಕಡೆ ಗೊತ್ತೀಯಾ? ಏಯ್, ನಾನು ದೊಡ್ಡ ಮನುಷ್ಯ ತವ ಮಾತಾಡ್ತಾ ಇದ್ದೀನಿ. ಬುದ್ಧಿ ಏನ್ಲ ನಿಂದು? ಏನ್ಲ ಅದು? ಒಂದ್ ನಿಮಿಷ ಬಾ ಮಾವಯ್ಯ, ಹೇಳ್ತೀನಿ. ಬಂದೆ. ನೋಡಿ ನೋಡಿ ತಕ್ಕ ಹೊಸ ಬಟ್ಟೆ ಅಕ್ಕ. ಅಲ್ಲಲ್ಲ ಬಸವ, ಊರ್ ದೊಡ್ಡ ಮನುಷ್ಯ ತವ ಮಾತಾಡ್ತಾ ಇದ್ದೀನಿ, ಮಧ್ಯನೇ ಬಂದು ಕರಿತೀಯಲ್ಲ, ಅಷ್ಟು ಅರ್ಥ ಹಾಕಿಲ್ವಾ? ಅವಯ್ಯ, ಮಾತು ಯಾವ ಬೇಕಾದ್ರೆ ಆಡ್ಬೈದು, ಲಗ್ನ ಯಾವ ಬೇಕಾವಾಗ ಹಾಕಾಯ್ತದ. ಮುಹೂರ್ತ ಬೇರೆ ಹತ್ರ ಬತ್ತಾದೆ. ಅವ್ವ ನಿಂಗೆ ಅಂತ ಹೊಸ ಬಟ್ಟೆ ಹೊಲ್ಸಿ ಕೊಟ್ಟು ಕಳ್ಸವಳೆ. ಅಕ್ಕ ಅಕ್ಕ ಹೊಸ ಬಟ್ಟೆನಾ? ಅಕ್ಕಯ್ಯ ಅಂದ್ರೆ ಅಕ್ಕಯ್ಯ. ಬಾವಯ್ಯ, ಲಚ್ಚಿನ ಲಗ್ನ ಆಯ್ತಿದೀಯಾ? ಸಾಣೆ ಖುಷಿಯಾಗಿರ್ಬೇಕಲ್ವಾ? ಲಚ್ಚಿನು ತಾತಮ್ನು ಲಗ್ನದ ಗಂಡು ಬರ್ತಾನೆ ಅಂತ ಕಾಯ್ತಾ ಕೂತವ್ರೆ. ಕಾಯಿಲೆ ಕಾಯಿಲೆ ಎಷ್ಟೊತ್ತು ಅಂತ ಕಾಯ್ತಾರೆ. ಅವ್ರು ಎಷ್ಟೊತ್ತು ಕಾದ್ರು ಆಟಯ್ಯ ಬರಕ್ಕಿಲ್ಲ. ಲಗ್ನ ಆದ್ರೆ ಆ ಫೋಟೋ ಅದೇ ಕಣ್ಲ, ಇವನೇ ಹುಡುಗ ಅಂತ ನಾವು ತೋರಿಸಿದ್ವಲ್ಲ, ಆ ಫೋಟೋ ಜೊತೆ ಲಗ್ನ ಮಾಡ್ಕೋಬೇಕು ಅಷ್ಟೇ. ದೇವ್ರೆ, ಈ ಪ್ರಪಂಚದಾಗಿ ಇಂಥ ಜನನೂ ಇರ್ತಾರ? ಹಿಂಗೆಲ್ಲ ಮೋಸ ಮಾಡ್ತಾರ? ಅಯ್ಯೋ, ನಂಗೆ ಯಾಕಿದು ಮೊದಲೇ ಗೊತ್ತಾಗ್ಲಿಲ್ಲ. ತಲೆ ಮ್ಯಾಗ ತಲೆ ಬಿದ್ರು ಪರವಾಗಿಲ್ಲ, ನನ್ನ ತಂಗಿ ಜೀವನ ಹಾಳಾಗಕ್ಕೆ ನಾ ಬಿಡಕ್ಕಿಲ್ಲ. ಲೇ ಬಸವ, ನಂತವ್ ಜೋರಾಗಿ ಮಾತಾಡ್ದಂಗೆ ಹೊರಗಡೆ ನಿಮ್ಮ ಹೆಂಡ್ರತವ ನಿಮ್ಮ ಅವ್ವಂತವ ಏನಾರ ಜೋರಾಗಿ ಮಾತ್ಕಿತಾಡಿಯಾ? ಯಾರ ಕೇಳಿಸ್ಕೊಬಿಟ್ರೆ ಆಗ್ಬಾರ್ದಾಗೋಯ್ತದೆ. ಮೊದಲೇ ಈ ಊರಿನ ಜನಕ್ಕೆ ಲಚ್ಚಿ ಅಂದ್ರೆ ಪಂಚ ಪ್ರಾಣ. ಅವಳೇ ಅವ್ರ ಪಾಲಿಗೆ ಅದೃಷ್ಟ ದೇವತೆ. ನೀ ಯಾಕೆ ಚಿಂತೆ ಮಾಡಿ ಅಮ್ಮವಯ್ಯ? ಈ ಊರ್ನಾಗೆ ನಮ್ ವಿರುದ್ಧ ಉಸಿರತ್ತವನ್ ಯಾವನವನ್ ಹೇಳು? ಹಂಗೆ ಯಾವನಾರ ಉಸಿರತ್ತ ಅನ್ಕ ಅವನ್ನ ಸಿಗ್ದು ತೋರಣ ಕಟ್ಬಿಡ್ತಾರ ನನ್ನ ಕಡೆಯವರು. ನೀನ್ ಯಾಕೆ ಚಿಂತೆ ಮಾಡಿಯಾ? ಸರಿ ಸರಿ, ಮುಹೂರ್ತಕ್ಕೆ ಗೊತ್ತಾಯ್ತು, ಬಟ್ಟೆ ಹಾಕೊಂಡು ಬಿರುನ್ ಬಾ. ಲಚ್ಚಿ, ಏನೀಗ ಬರಲ್ವಾ? ಸರಿ ಬಿಡು, ಏನಿಲ್ಲ, ಅಷ್ಟು ದೂರ ಒಬ್ಬನೇ ಹೋಗ್ಬೇಕಲ್ಲ, ಅದಕ್ಕೆ ಬೋರು. ಸರಿ, ಬಾಯ್. ಚಂದು, ಅಮ್ಮ ರೆಡಿ ಇದೀನಿ, ಬನ್ನಿ. ಇದೇನಿದು ಈ ಬಟ್ಟೆ ಹಾಕೊಂಡಿದ್ಯಾ? ಏನಾಗಿದೆ ಇದು? ಚೆನ್ನಾಗೇ ಇದೆಯಲ್ಲ. ಲಕ್ಷಣವಾಗಿ ಇದನ್ನ ಹಾಕು. ಇದಾ? ಅಮ್ಮ ದೇವಸ್ಥಾನಕ್ಕೆ ಸಿಂಪಲ್ ಆಗಿ ಒಂದು ಟೀ ಶರ್ಟ್ ಜೀನ್ಸ್ ಹಾಕೊಂಡೋದ್ರಾಗಲ್ವಾ?
ಇದು ಹಾಕೊಂಡು ಹೇಗೆ ಕಾಣಿಸ್ತೀನಿ ಗೊತ್ತಾ? ಆ ನಾಟಕದ ಕಂಪ್ನಿಲಿ ಕ್ಯಾರೆಕ್ಟರ್ಗಳು ಇರ್ತಾವಲ್ಲ ಹಂಗೆ ಕಾಣಿಸ್ತೀನಿ. ನೀನು ಪಾರ್ಟಿಗೆ ಹೋಗ್ತಾ ಇಲ್ಲ ಅಲ್ವಾ ಚಂದು? ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಎಲ್ಲೆಲ್ಲಿಗೆ ಯಾವ್ಯಾವ ಥರ ಹೋಗಬೇಕು ಅಲ್ಲಿಗೆ ಅದೇ ಥರನೇ ಹೋಗಬೇಕು. ನಿಮ್ಮ ದೇವರು ಇದೇ ಥರ ಕಾಸ್ಟ್ಯೂಮ್ ಹಾಕೋ ಮನಿ ಅಂತ ಕೇಳ್ತಾನ? ಸರಿ, ನೀನು ಚೇಂಜ್ ಮಾಡ್ತಾ ಇರೋ. 1 ನಿಮಿಷ ಬಂದೆ. ಇದನ್ನ ಪುರೋಹಿತರಿಗೆ ಕೊಡು. ಅವ್ರು ಹೇಳ್ದಾಗೆ ಪೂಜೆನ ಚೆನ್ನಾಗಿ ಮಾಡು, ಆಯ್ತಾ? ಆಯಿತು, ನೀನು ಹೇಳ್ದಾಗೆ ಆ ಪುರೋಹಿತ ಹೇಳ್ದಾಗೆ ಕೇಳ್ತೀನಿ. ಸಮಾಧಾನನಾ? ಬೇಜಾರು ಮಾಡ್ಕೋಬೇಡ ಮಗನೇ. ಏನು ಕೆಲಸ ಮಾಡಿದ್ರು ನಗ್ತಾ ನಗ್ತಾ ಮಾಡಬೇಕು. ಪೂಜೆನ ಭಯ ಭಕ್ತಿಯಿಂದ ಮಾಡು. ಈಗ ಒಪ್ಕೊಂಡಿದ್ದೀನಿ ತಾನೆ, ಭಯ ಭಕ್ತಿ ಎಲ್ಲ ಬರುತ್ತೆ ಬಿಡು. ಮತ್ತೆ ಇನ್ನೊಂದು ವಿಷಯ, ಆ ಶ್ರುತಿ ನನ್ನ ಜೊತೆ ಬರ್ತಾ ಇಲ್ಲ ನೋಡು. ಶ್ರುತಿನ? ನಿಮ್ಮ ಗೊಂಬೆ. ಅಷ್ಟು ದೂರ ಈಗ ನಾನು ಒಬ್ಬನೇ ಹೋಗ್ಬೇಕು. ಎಷ್ಟು ಬೋರಿಂಗ್ ಗೊತ್ತಾ? ನಿನ್ಗೋಸ್ಕರ ಏನೇನು ಮಾಡ್ಬೇಕು ನೋಡು. ಓ ಚಂದನ್, ಇದೇನಿದು ಹೊಸ ಅವತಾರ? ಈ ಮದುವೆ ಗಂಡು ಕಾಶಿ ಯಾತ್ರೆಗೆ ಹೋಗ್ತಾನಲ್ಲ ಹಂಗಿದ್ಯಾ? ಅಯ್ಯೋ ಮದುವೆಗಲ್ಲ ಮಾವ, ದೇವಸ್ಥಾನಕ್ಕೆ. ಹಾಂ, ದೇವಸ್ಥಾನಕ್ಕ? ನಿನಗೂ ದೇವ್ರಿಗೂ ಆಗಿ ಬರಲ್ಲ, ಎಣ್ಣೆ ಸೀಗಕಾಯಿ ಇದ್ದಂಗೆ ಅಂತ ಹೇಳಿದ್ದೆ. ಇದೇ ಇದು ರಾತ್ರೋರಾತ್ರಿ ಆಲೋಚನೆ ಆಗ್ಬಿಟ್ಟಿದ್ದೀರಾ? ಅಯ್ಯೋ ಅಮ್ಮಂಗೆ ಹುಷಾರಿಲ್ಲ, ಹೋಗ್ಬೇಡ ಅಂದ್ರೂ ಕೇಳಲ್ಲ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅಂದಂಗೆ ನಿಂದು ಸಿಂಹರಾಶಿ ಅಲ್ವಾ? ಇರೋ, ಇವತ್ತು ನಿನ್ನ ದಿನ ಭವಿಷ್ಯ ಏನಿದೆ ಅಂತ ಓದಿ ಹೇಳ್ತೀನಿ. ಮಾಮ್ಸ್ ಸಾರಿ, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ನಂಬೋದು ಬಿಡೋದು ಬೇರೆ ಪ್ರಶ್ನೆ, ಓದಿ ಹೇಳೋದು ನನ್ನ ಕೆಲಸ ಅಷ್ಟೇ. ಸಿಂಹರಾಶಿ ತಾನೆ? 1 ನಿಮಿಷ ಇರು. ಬೇರೆಯವರ ಸಮಾಧಾನಕ್ಕೆ ಇಷ್ಟವಿಲ್ಲದ ಕೆಲಸ ಮಾಡುವ ಫಜೀತಿ, ಪ್ರಯಾಣ ಸೂಚನೆ, ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯ ಏರುಪೇರು, ಹಠಾತ್ ಕಲ್ಯಾಣ ಸಂಭವ, ಅನಗತ್ಯ ಗೊಂದಲಗಳಿಂದ ಮಾನಸಿಕ ಕ್ಷೋಭೆ. ಮಾವ, 4 ಸಾಲಲ್ಲಿ ನನ್ನ ಜೀವನ ಚರಿತ್ರೆನ ಯಾವನೋ ಮೂರ್ಖ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ದಿನ ನಕ್ಷತ್ರ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಬರಿತಾನೆ ಅಂದರೆ ಅದು ಅವನು ಹೊಟ್ಟೆ ಪಾಡ್ತಾನೆ. ಇದನ್ನೆಲ್ಲ ಓದಿ ತಲೆಯಾಗಿ ಕೆಡ್ಸ್ಕೊಳ್ತೀರಾ? ಸುಮ್ಮನೆ ಟೈಮ್ ವೇಸ್ಟು. ಬರ್ತೀನಿ. ನನ್ನ ರಾಶಿಯಲ್ಲಿ ಏನಾದರೂ ಪುತ್ರ ಸಂಭವ ಅಂತ ಇದ್ದು ತಂದೆ ಆಗೋ ಯೋಗ ಏನಾದರೂ ಇದೆಯಾ ನೋಡ್ತೀನಿ. ಮುಟ್ಟಿದ್ದೆಲ್ಲ ನಷ್ಟ, ಹತ್ತಿರದವರಿಂದ ಕಿರಿಕಿರಿ, ಸಂಸಾರದ ಸರಿಗಮದಲ್ಲಿ ಅಪಸ್ವರ, ಮಾನಸಿಕ ಕಿರಿಕಿರಿ, ಚಿತ್ರಹಿಂಸೆ. ಸರಿಯಾಗಿದೆ. ಬಾವಯ್ಯ, ಲಚ್ಚಿನ ಲಗ್ನ ಆಯ್ತಿದೀಯಾ? ಸಾಣೆ ಖುಷಿಯಾಗಿರ್ಬೇಕಲ್ವಾ? ಲಚ್ಚಿನು ತಾತಮ್ಮನು ಲಗ್ನದ ಗಂಡು ಬರ್ತಾನೆ ಅಂತ ಕಾಯ್ತಾ ಕೂತವ್ರೆ. ಕಾಯಿಲೆ ಎಷ್ಟೊತ್ತು ಅಂತ ಕಾಯ್ತಾರೆ. ಅವ್ರು ಎಷ್ಟೊತ್ತು ಕಾದ್ರೂ ಆಟಯ್ಯ ಬರಕ್ಕಿಲ್ಲ. ತಾತವ್ವ, ನೀವು ಇಲ್ಲೇ ಇರ್ತೀರಾ? ನಾವು ಸ್ವಲ್ಪ ಹೋಗಿ ಬರ್ತೀವಿ. ಹೋಗಿ ಬರ್ರಿ, ಇಲ್ಲೇ ಇರ್ತೀವಿ.